ರಾಜ್ಯದಲ್ಲಿ ಮುಸ್ಲಿಮರ ಓಲೈಕೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. 4% ಗುತ್ತಿಗೆ ಕೊಡುವ ಮೂಲಕ ಸಂವಿಧಾನ ಉಲ್ಲಂಘನೆ ಅಂತ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಲ್ಲಿ ಮುಸ್ಲಿಮರ ಓಲೈಕೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. 4% ಗುತ್ತಿಗೆ ಕೊಡುವ ಮೂಲಕ ಸಂವಿಧಾನ ಉಲ್ಲಂಘನೆ ಆಗಿದೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಸಂವಿಧಾನದಲ್ಲಿ ಯಾವುದೇ ಧರ್ಮಾಧಾರಿತ ಮೀಸಲಾತಿ ಇಲ್ಲ. ಇಷ್ಟೆಲ್ಲ ಆದ್ರೂ ಸಿದ್ದರಾಮಯ್ಯನವರು ಟೋಪಿ ಹಾಕಿದ್ದಾಯ್ತು, ಟಿಪ್ಪು ಜಯಂತಿ ಮಾಡಿದ್ದಾಯ್ತು, ಶಾದಿ ಭಾಗ್ಯ ಕೊಟ್ಟಿದ್ದಾಯ್ತು, ಮುಲ್ಲಾಗಳಿಗೆ 10,000 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಜೆಟ್ನಲ್ಲಿ ಅವರು ಕೇಳಿದಕ್ಕಿಂತ ಹೆಚ್ಚಿನ ಅನುದಾನವನ್ನ ಕೊಟ್ಟಿದ್ದಾರೆ. ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡೋ ಮೂಲಕ ಹಿಂದೂಗಳಿಗೆ ದೊಡ್ಡ ಆಘಾತ ಮಾಡಿದ್ದಾರೆ. ವಿಧಾನಸೌಧದ ಹೊರಗೂ ಒಳಗೂ ಪ್ರತಿಭಟನೆ ಮಾಡ್ತೀವಿ ಅಂತ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿಯನ್ನ ನಡೆಸಿದರು. ರಿಸರ್ವೇಶನ್ ಇವತ್ತು ಕಾಂಟ್ರಾಕ್ಟ್ ಅಲ್ಲಿ ಗುತ್ತಿಗೆಯಲ್ಲಿ ಅವರಿಗೆ 4% ರಿಸರ್ವೇಶನ್ ಕೊಡೋ ಮುಖಾಂತರ ಸಂವಿಧಾನವನ್ನ ಉಲ್ಲಂಘನೆಯನ್ನ ಮಾಡಿದ್ದಾರೆ. ಸಂವಿಧಾನದಲ್ಲಿ ಯಾವುದೇ ರೀತಿಯಾದಂಥ ಧರ್ಮಾಧಾರಿತವಾದಂಥ ರಿಸರ್ವೇಶನ್ ಇಲ್ಲ. ಈಗಾಗಲೇ ಹಲವಾರು ಸುಪ್ರೀಂ ಕೋರ್ಟ್ಗಳ ತೀರ್ಮಾನನೂ ಕೂಡ ಬಂದಿದೆ. ಇಷ್ಟಿದ್ರೂ ಕೂಡ ಸಿದ್ದರಾಮಯ್ಯನವರು ಟೋಪಿ ಹಾಕಿದ್ದಾಯ್ತು, ಟಿಪ್ಪು ಜಯಂತಿ ಮಾಡಿದ್ದಾಯ್ತು, ಶಾದಿ ಭಾಗ್ಯ ಮಾಡಿದ್ದಾಯ್ತು, ಮುಲ್ಲಾಗಳಿಗೆ 10,000 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು. ಈಗ ಬಜೆಟ್ ಅಲ್ಲಿ ಅವರಿಗೆ ಎಲ್ಲಾ ರೀತಿಯಾದಂತ ಅನುದಾನಗಳನ್ನ ಅವ್ರು ಏನೇನು ಕೇಳಿದ್ರು ಅದಕ್ಕಿಂತ ಹೆಚ್ಚು ಅನುದಾನಗಳನ್ನ ಕೊಟ್ಟರು. ಈಗ ಕಾಂಟ್ರಾಕ್ಟ್ ಅಲ್ಲೂ ಕೂಡ ಗುತ್ತಿಗೆಯಲ್ಲೂ ಕೂಡ ಅವರಿಗೆ 4% ರಿಸರ್ವೇಶನ್ ಕೊಡೋ ಮುಖಾಂತರ ಮತ್ತೊಮ್ಮೆ ಹಿಂದೂಗಳ ಮೇಲೆ ಆಘಾತ ಮಾಡಿದ್ದಾರೆ. ಅಂದ್ರೆ ಜನರಲ್ ಆಗಿ ಕಾಂಟ್ರಾಕ್ಟ್ ಮಾಡುವಂತವರು ಯಾವುದೇ ರೀತಿಯಾದಂತ ಧರ್ಮಾಧಾರಿತವಾದಂತ ಕಾಂಟ್ರಾಕ್ಟ್ ಇರಲಿಲ್ಲ. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಇದನ್ನ ತರುವ ಮುಖಾಂತರ ಧರ್ಮಗಳ ಮಧ್ಯೆ ಒಡಕನ್ನ ಉಂಟು ಮಾಡುವಂಥದ್ದು ಮತ್ತು ಓಟ್ಗೋಸ್ಕರ ನಾವೇನ್ ಬೇಕಾದ್ರೂ ಮಾಡ್ತೀರಿ, ನಾವು ಗೆದ್ದಿರೋದೇ ಮುಸಲ್ಮಾನರಿಂದ, ಹಿಂದೂಗಳು ನಮ್ಗೆ ಯಾರು ಓಟ್ ಹಾಕಿಲ್ಲ, ಅದರಿಂದ ಮುಸಲ್ಮಾನರಿಗೆ ನಮ್ಮೆಲ್ಲಾ ಸೌಕರ್ಯಗಳನ್ನ ಕೊಡ್ತೀರಿ ಅಂತೇಳಿ ಹೊರಟಿರುವಂಥದ್ದು ದುರದೃಷ್ಟ. ಈ ಒಂದು ನಡೆ ಏನಿದೆ ಇದು ರಾಜ್ಯದಲ್ಲಿ ದೊಡ್ಡ ಸಂಚಲನ ಉಂಟು ಮಾಡಿದೆ. ನಾವು ವಿಧಾನಸಭೆಯಲ್ಲೂ ಕೂಡ ಇದರ ವಿರುದ್ಧವಾದಂತಹ ಹೋರಾಟವನ್ನ ನಾವು ಹಮ್ಮಿಕೊಳ್ತಾ ಇದ್ದೀರಿ ಮತ್ತು ವಿಧಾನಸಭೆ ಹೊರಗಡೆನೂ ಕೂಡ ರಾಜ್ಯಾದ್ಯಂತ ಇದರ ವಿರುದ್ಧ ಪ್ರತಿಭಟನೆಗಳನ್ನ ನಾವು ಪ್ರಾರಂಭವನ್ನ ನಾವು ಮಾಡ್ತೀರಿ.